ಎಲ್ರಿಗೂ ನಮಸ್ಕಾರ. ಈ ಬಾರಿ ನಾನು ಹೇಳಕ್ ಬಂದಿರೋ ಪುಸ್ತಕ ಯಾವುದಂದ್ರೆ ರವಿ ಬೆಳಗೆರೆ ಅವರ ಸರ್ಪ ಸಂಬಂಧ. ಈ ಪುಸ್ತಕವು ಮಾಟಗಾತಿ ಪುಸ್ತಕದ ಮುಂದುವರಿದ ಭಾಗವಾಗಿದೆ. ಇದೊಂಥರ ಮಾಟಗಾತಿಯ ಪಾರ್ಟ್ 2 ಅಂತಾನೆ ಹೇಳ್ಬೋದು. ಸೇಮ್ ಅದೇ ಬ್ಯಾಕ್ ಡ್ರಾಪ್ ಅಲ್ಲಿ ಬರುತ್ತೆ. ವಾಮಾಚಾರ, ಅಗೋರಿಗಳ ಜೀವನ ಶೈಲಿ. ಶಂಭೋ ಶಂಕರ, ಶಂಭೋ ಶಂಕರ. ಇದರಲ್ಲಿ ವಿಶೇಷ ಏನಂದ್ರೆ ಇದೊಂದು ರಿವೆಂಜ್ ಸ್ಟೋರಿ. ಸೊ ಕತೆಗೆ ಬರೋದಾದ್ರೆ ಸಿಂಪಲ್. ಅಗ್ನಿನಾಥ ಹೀರೋ, ತೇಜಮ್ಮ ವಿಲನ್. ಸೊ ಇವರಿಬ್ಬರ ಮಧ್ಯೆ ಆಗುವಂತಹ ಕಾಳಗವೇ ಈ ಪುಸ್ತಕದ ಕಥೆಯಾಗಿದೆ. ಜಯ ಮಾ ಕಾಳಿ. ಓಂ ನಮಃ ಶಿವಾಯ. ಮತ್ತೆ ವಿಶೇಷ ಏನಪ್ಪಾ ಅಂದ್ರೆ ಈ ಅಗ್ನಿನಾಥ ತೇಜಮ್ಮನನ್ನ ಏನು ಮಾಟಗಾತಿ ಕಥೆಯ ಕೊನೆಯಲ್ಲಿ ಅವಳಿಗೆ ಏನು ತೊಂದರೆ ಆಗದಿರೋ ತರ ಒಂದು ಒಳ್ಳೆ ಮನುಷ್ಯಳನ್ನಾಗಿ ಮಾಡಿ ಗೌರಿ ವಿಹಾರ ಎಂಬ ಜಾಗದಲ್ಲಿ ಅವಳನ್ನ ಇರಿಸಿ ಬಂದಿರ್ತಾನೆ. ಅವಳ ತಾಯಿ ಇರುವಂತಹ ಜಾಗಕ್ಕೆ ಕಳಿಸಿರ್ತಾನೆ. ಅದು ಗೌರಿ ವಿಹಾರ ಅನ್ನೋದೇನಂದ್ರೆ ಇದೊಂಥರ ಅಗೋರಿಗಳ ಕ್ಯಾಂಪ್ ಅಂತಾನೆ ಹೇಳ್ಬೋದು. ಸೊ ಅಗ್ನಿನಾಥ ಏನ್ ಮಾಡ್ತಾನೆ, ತನ್ನ ಹಿಂದಿನ ಜೀವನದ ಎಲ್ಲವನ್ನು ಮರೆತು ನೆಮ್ಮದಿಯಾಗಿ ಒಂದು ಸರ್ವೇ ಸಾಮಾನ್ಯ ಮನುಷ್ಯನಾಗಿ ಬಾಳ್ವೆ ಮಾಡಬೇಕು ಅಂತ ನಿಹಾರಿಗಳನ್ನ ಮದುವೆ ಮಾಡ್ಕೊಂಡು ಅವನ ಜೀವನ ಸಾಗಿಸ್ತಾ ಇರ್ತಾನೆ. ಸೊ ಅದಕ್ಕೆ ಮುಂಚೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸೊ ಮಾಟಗಾತಿಗೆ ಒಂದು ಕಾವಲುಗಾರ ಆಗಿ ಸರ್ಪ ಇರುತ್ತೆ. ಆ ಸರ್ಪ ಇವ್ರ ಮೇಲೆ ರಿವೆಂಜ್ ಇಟ್ಕೊಂಡಿರುತ್ತೆ. ಆ ರಿವೆಂಜ್ ಏನು ಆಗ್ಬಾರ್ದು ಅಂತ ಅದಕ್ಕೆ ಒಂದು ಅಷ್ಟದಿಗ್ಬಂಧನ ಮಾಡಿ ಒಂದು ಕಡೆ ಅದನ್ನ ಇಟ್ಟು ಬಂದಿರ್ತಾರೆ. ಪದೇ ವರ್ಷಗಳ ಕಳೆದಾದ್ಮೇಲೆ ಸೊ ಈ ಗೌರಿ ವಿಹಾರದಲ್ಲಿರುವಂತಹ ತೇಜಮ್ಮ ತನ್ನ ಕೆಟ್ಟ ಬುದ್ಧಿಗಳನ್ನೇನು ಬಿಡದೆ ಈ ಅಗೋರಿಗಳ ವಿದ್ಯೆಗಳನ್ನ ಎಲ್ಲ ಕಲಿತು ಈ ಅಗ್ನಿನಾಥನ ಮೇಲೆ ಹೇಗೆ ರಿವೆಂಜ್ ತೀರ್ಸ್ಕೊಂತಾಳೆ ಅನ್ನೋದೇ ಇದು ಮೇನ್ ಕಥೆ ಆಗಿದೆ. ಇನ್ನು ಈ ಸರ್ಪ ತುಂಬಾ ವರ್ಷಗಳಾದ್ಮೇಲೆ ಸರ್ಪ ಸಾಯುತ್ತೆ. ಸೊ ನೆಕ್ಸ್ಟ್ ಹೊಸ ಕ್ಯಾರೆಕ್ಟರ್ಸ್ ಬರುತ್ತೆ ಈ ಸ್ಟೋರಿಲಿ. ಸೀತಾರಾಮು ಅನ್ನೋದು ಒಂದು ಹಳ್ಳಿಯ ಒಂದು ದೊಡ್ಡ ಮನುಷ್ಯ. ಮತ್ತೆ ಗುಣಶಾರಿ, ಅವಳ ಮನೆಯಲ್ಲಿ ಒಂದು ಸರ್ಪ ಶಿಶು ಹುಟ್ಟುತ್ತೆ. ಸೊ ಆ ಸರ್ಪ ಶಿಶು ಬೆಳೆದು ಹೇಗೆ ಅಗ್ನಿನಾಥನ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳಿಕ್ಕೆ ಹೇಗೆ ರೆಡಿ ಆಗುತ್ತೆ, ತೇಜಮ್ಮ ಹೇಗೆ ರೆಡಿ ಮಾಡ್ತಾಳೆ ಅನ್ನೋದೇ ಇದರ ಮುಖ್ಯ ಕಥೆಯಾಗಿದೆ. ಮತ್ತೆ ಈ ಪ್ರೀತಿ ವಾತ್ಸಲ್ಯದ ಬಗ್ಗೆ ತುಂಬಾ ಪ್ರಾಮುಖ್ಯತೆ ನೀಡಿದ್ದಾರೆ ರವಿ ಬೆಳಗೆರೆ ಅವರು ಹೇಗೆ ಬರೆದಿದ್ದಾರೆ ಅಂದ್ರೆ, ಅದು ಸರ್ಪ ಶಿಶು ಅಂತ ತಾಯಿ ಗುಣಶಾರಿ ತಂದೆ ಸೀತಾರಾಮನಿಗೆ ಗೊತ್ತಾದ್ರೂ ಸಹ ಅದ್ರ ಮೇಲೆ ಕಿಂಚಿತ್ತೂ ಪ್ರೀತಿ ಕಡಿಮೆ ಆಗದೆ ಹೇಗೆ ಬೆಳೆಸ್ತಾರೆ ಅನ್ನೋದು ಒಂದು ತಂದೆ ತಾಯಿ ಪ್ರೀತಿ ಬಗ್ಗೆ ಹೇಳ್ಬೋದು. ಮತ್ತೆ ಇನ್ನು ಕತೆಗೆ ಬರೋದಾದ್ರೆ ವಿಜ್ಞಾನವನ್ನು ಸ್ವಲ್ಪ ಅಳವಡಿಸಿದ್ದಾರೆ. ಹೇಗೆ ಅಂದ್ರೆ ಸರ್ಪಗಳ ನೇಚರ್ ಹೇಗೆ, ಸರ್ಪಗಳು ಹೇಗೆ ಹುಟ್ಟುತ್ತವೆ, ಹೇಗೆ ಬೆಳಿತವೆ, ಅವುಗಳ ಗುಣಗಳು ಹೇಗೆ, ಅವು ಈಗ ಫಾರ್ ಎಕ್ಸಾಂಪಲ್ ನಾಯಿಗೆ ನಾವು ಒಂದೊತ್ತು ಊಟ ಹಾಕಿದ್ರೆ ಅವು ನಮ್ಮ ಹಿಂದೆ ಹೇಗಿರ್ತವೆ, ಬಟ್ ಸರ್ಪಗಳನ್ನ ಸಾಕಿದ್ರೆ ಅದೇ ರೀತಿ ಒಂದು ಪ್ರೀತಿ ನಮ್ಮ ಮೇಲೆ ಇಟ್ಟಿರೋಕ್ ಸಾಧ್ಯವ, ಆ ಥರ ವಿಶೇಷ ಸರ್ಪಗಳ ಬಗ್ಗೆ, ಅವುಗಳ ಜೀವನ ಶೈಲಿಯ ಬಗ್ಗೆ, ಅವು ಹೇಗೆ ಬೆಳಿತವೆ, ಹುತ್ತದಲ್ಲಿ ಹೇಗೆ ಇರ್ತವೆ, ಅದರ ಬಾಡಿ ಹೇಗೆ ಚೇಂಜ್ ಆಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ತುಂಬಾ ಡೀಪ್ ಆಗಿ ಡೀಟೇಲ್ಡ್ ಆಗಿ ಸೈಂಟಿಫಿಕ್ ಆಗಿ ಸಹ ಬರೆದಿದ್ದಾರೆ. ಮತ್ತೆ ಅದೇ ರೀತಿ ಈ ವಾಮಾಚಾರದ ಬಗ್ಗೆ, ಅಗೋರಿಗಳ ಜೀವನ ಶೈಲಿಗಳ ಬಗ್ಗೆ, ಅಗೋರಿಗಳ ಸಿದ್ಧಿಗಳ ಬಗ್ಗೆ, ಸೊ ಇದರೆಲ್ಲದರ ಬಗ್ಗೆ ತುಂಬಾ ಅದ್ಭುತವಾಗಿ ವಿವರಣೆ ನೀಡಿದ್ದಾರೆ ರವಿ ಬೆಳಗೆರೆ ಅವರು. ಇನ್ನು ಇದೊಂಥರ ರಿವೆಂಜ್ ಸ್ಟೋರಿ. ಹೇಗೆ ಅಂದ್ರೆ, ಆ ಗೌರಿ ವಿಹಾರದಿಂದ ತಪ್ಪಿಸ್ಕೊಂಡು ತೇಜಮ್ಮ ಅಲ್ಲಿರೋರ್ನೆಲ್ಲ ತನ್ನ ವಾಮಾಚಾರದಿಂದ ಕೊಲೆ ಮಾಡಿ ನೆಕ್ಸ್ಟ್ ಹೊಸ ಸಿದ್ಧಿಗಳನ್ನ ಪಡೆದು ಹೊಸ ಎತ್ತರಕ್ಕೆ ಬೆಳೆಯೋದಕ್ಕೆ ಅವಳು ಏನೇನು ಸಿದ್ಧತೆಗಳನ್ನು ಮಾಡಿಕೊಂಡು ಬರ್ತಾಳೆ ಅನ್ನೋದೇ ಇದರ ಮುಖ್ಯ ಕಥೆಯಾಗಿದೆ. ಸೊ ಅದರೊಟ್ಟಿಗೆ ಅಗ್ನಿನಾಥ ವಿಲನ್ ಅನ್ನು ಕೊಲ್ಲಬೇಕು ಅನ್ನೋದೇ ಮೇನ್ ಸ್ಟೋರಿ ಬ್ಯಾಕ್ ಡ್ರಾಪ್ ಈ ಕಥೆದು. ಮತ್ತೆ ಆ ಅಗ್ನಿನಾಥ ಮತ್ತೆ ನಿಹಾರಿಕಾ ಮತ್ತೆ ಅವರ ಸರಿಸಾಮಾನ್ಯ ಜೀವನ ಏನು ಜೀವಿಸ್ತಾ ಇರ್ತಾರೆ ಅದನ್ನ ಬಿಟ್ಟು ಈ ತೇಜಮ್ಮನ ಈ ರಿವೆಂಜ್ಗೆ ಹೇಗೆ ಇದನ್ನ ಮಟ್ಟ ಹಾಕ್ತಾರೆ, ಈ ಪ್ರಪಂಚನ ಹೇಗೆ ಉಳಿಸ್ತಾರೆ, ಮತ್ತೆ ಗುಣಶಾರಿ ಆಗ್ಲಿ ಸೀತಾರಾಮನ ಆಗ್ಲಿ ಅವ್ರನ್ನ ಹೇಗೆ ಕಾಪಾಡ್ತಾರೆ ಅನ್ನೋದೇ ಈ ಇದರ ಕಥೆ ಆಗಿದೆ.
ಮತ್ತೆ ವಿಜ್ಞಾನ ಮತ್ತೆ ವಾಮಾಚಾರ ಎರಡಕ್ಕೂ ಒಂದು ಅದ್ಭುತವಾದ ಲಿಂಕ್ ಬಗ್ಗೆನೂ ಹೇಳಿದ್ದಾರೆ. ಸೊ ವಿಜ್ಞಾನದ ವಿಷನ್ ಅಲ್ಲಿ ನೋಡಿದ್ರೆ ವಿಜ್ಞಾನದ್ದೇ ಸರಿ, ಅಂಡ್ ಈ ವಾಮಾಚಾರದ ಕಡೆ ನೋಡಿದ್ರೆ ವಾಮಾಚಾರಿಯೇ ಸರಿ ಅಂತ ಎರಡೂ ಕಡೆ ಸಹ ಕನ್ವಿನ್ಸ್ ಮಾಡಿದ್ದಾರೆ ರವಿ ಬೆಳಗೆರೆ ಅವರು. ಇನ್ನು ಅವರ ಬರವಣಿಗೆ ಬಗ್ಗೆ ಹೇಳೋದೇ ಬೇಡ, ಯಾಕಂದ್ರೆ ನಾನು ಅವರ ಬರವಣಿಗೆಗೆ ದೊಡ್ಡ ಫ್ಯಾನ್ ಆಗಿದ್ದೇನೆ. ನಾನು ನಾರ್ಮಲಿ ಬುಕ್ ತಗೊಳಕ್ ಹೋದಾಗೂ ನನಗೆ ಫಸ್ಟ್ ಎಷ್ಟು ತುಂಬಾ ಆಥರ್ಸ್ ಬುಕ್ಸ್ ಇದ್ರು ನನಗೆ ನನ್ನ ಮೈಂಡ್ ಫಸ್ಟ್ ಹೋಗೋದೇ ರವಿ ಬೆಳಗೆರೆ ಅವರ ಬುಕ್ ಕೌಂಟರ್ ಕಡೆಗೆ. ಸೊ ಅಷ್ಟು ಮೆಚ್ಚುಗೆ ಆಗಿದೆ ಅವರ ಬರವಣಿಗೆ ನನಗೆ. ಮತ್ತೆ ಯಾರ್ಯಾರು ಈ ರಿವೆಂಜ್ ಸ್ಟೋರಿ ಈ ಥರ ಥ್ರಿಲ್ಲರ್ ಸ್ಟೋರೀಸ್ ಯಾರ್ಯಾರು ಇಷ್ಟಪಡ್ತಾರೋ ಅವರು ಈ ಮಾಟಗಾತಿ ಮತ್ತೆ ಸರ್ಪ ಸಂಬಂಧ ಪುಸ್ತಕ ಓದ್ಬೋದು. ಸೊ ಸರ್ಪ ಸಂಬಂಧ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಮೊದಲು ಮಾಟಗಾತಿ ಪುಸ್ತಕನ ಕಂಪ್ಲೀಟ್ ಮಾಡಬೇಕು. ಸೊ ಇಷ್ಟು ಈ ಸರ್ಪ ಸಂಬಂಧ ಪುಸ್ತಕದ ಕತೆ. ಮತ್ತೆ ಇನ್ನೊಂದು ಪುಸ್ತಕದೊಟ್ಟಿಗೆ ಸಿಗ್ತೇನೆ. ಬಾಯ್.